ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಜೀವನದಲ್ಲಿ ಎಲ್ಲರಿಗೂ ಇಷ್ಟವಾಗುವಂತೆ ಬದುಕಲು ಸಾಧ್ಯವಿಲ್ಲ. ಕೆಲವರು ನಮ್ಮನ್ನು ಇಷ್ಟಪಡುತ್ತಾರೆ, ಕೆಲವರು ಕಾರಣವಿಲ್ಲದೆ ವಿರೋಧಿಸುತ್ತಾರೆ. ಇಂಥವರ ಜೊತೆ ಜಗಳ ಮಾಡಿದರೆ ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ. ಆದರೆ ಬುದ್ಧಿವಂತರು ಜಗಳ ಮಾಡದೆ ಗೆಲ್ಲುವ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇಂತಹ 7 ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ SV ಅಳೆಮನೆ ಆಲ್ದಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಯಾವುದಕ್ಕೂ ಪ್ರತಿಕ್ರಿಯಿಸಬೇಡಿ. ಅವರ ಸಂತೋಷಕ್ಕಾಗಿ ನಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ ಮತ್ತು ಪದೇ ಪದೇ ಕೆಣಕುತ್ತಾರೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅವರೊಂದಿಗೆ ಜಗಳ ಮಾಡಿ ಉತ್ತರಿಸುವ ಅಗತ್ಯವಿಲ್ಲ. ಕಾಲವೇ ಜನರಿಗೆ ಉತ್ತರಿಸುತ್ತದೆ. ಮೌನ ದುರ್ಬಲತೆಯಲ್ಲ, ಯಾವಾಗ ಮಾತನಾಡಬೇಕೆಂಬುದು ಬುದ್ಧಿವಂತಿಕೆ. 2. ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ವಹಿಸಿ. ಶತ್ರುಗಳು ಏನು ಮಾಡುತ್ತಿದ್ದಾರೆ ಎನ್ನುವುದಕ್ಕಿಂತ ನಾವು ಏನು ಸಾಧಿಸಬೇಕು ಎನ್ನುವುದು ಮುಖ್ಯ. ಅವರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವುದಕ್ಕಿಂತ ನೀವು ಮಾಡಿದ ಸಾಧನೆಯೇ ಒಂದು ದಿನ ಶತ್ರುವಿನ ಬಾಯಿ ಮುಚ್ಚಿಸುತ್ತದೆ. 3. ಯಶಸ್ಸಿನ ಮೂಲಕ ಉತ್ತರಿಸಿ. ಯಾರಾದರೂ ನಿನ್ನಿಂದ ಆಗುವುದಿಲ್ಲವೆಂದು ಹೀಯಾಳಿಸಿದಾಗ ಅವರ ಜೊತೆ ವಾದಿಸುವ ಅಗತ್ಯವಿಲ್ಲ. ನೀವು ಮೌನವಾಗಿ ಸಾಧಿಸಿದ ಯಶಸ್ಸು ಮಾತಿನಿಂದ ಕೊಡುವ ಉತ್ತರಕ್ಕಿಂತ ಬಹಳ ವರ್ಷಗಳ ಕಾಲ ನೆನಪಿನಲ್ಲಿರುತ್ತದೆ. 4. ನೀವು ಯಾವಾಗಲೂ ಶಾಂತವಾಗಿರಿ. ಮನಸ್ಸು ಶಾಂತವಾಗಿದ್ದರೆ ಯಾವ ಶತ್ರುವಿನಿಂದಲೂ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳು ಮಾಡಿ ಅವರ ಬಗ್ಗೆ ಯೋಚಿಸಿಕೊಂಡು ನಮಗೆ ನಾವೇ ನಷ್ಟ ಮಾಡಿಕೊಳ್ಳುವುದು ತಪ್ಪುತ್ತದೆ. ಇದರಿಂದ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. 5. ಎಲ್ಲವನ್ನೂ ಕ್ಷಮಿಸಿಬಿಡಿ. ಬೇರೆಯವರ ದ್ವೇಷ ಸಾಧಿಸಿ ನಮ್ಮ ಮನಸ್ಸಿಗೆ ನೋವು ಸಂಕಟ ಕೊಡುವುದರಿಂದ ಅವರಿಗೆ ಏನೂ ಆಗುವುದಿಲ್ಲ. ನಮ್ಮ ಮನಸ್ಸಿಗೆ ಭಾರವಷ್ಟೇ. ಅದಕ್ಕಾಗಿ ಕ್ಷಮಿಸುವುದು ಉತ್ತಮ. 6. ಯಾರಿಗೂ ನಿಮ್ಮ ಕನಸಿನ ಬಗ್ಗೆ ತಿಳಿಸಬೇಡಿ. ನಿಮ್ಮ ಕನಸು, ಗುರಿ, ಯೋಜನೆಗಳನ್ನು ಬಗ್ಗೆ ಎಲ್ಲರಿಗೂ ತಿಳಿಸಿದರೆ ನಿಮ್ಮ ಗುರಿಗಳನ್ನು ಹಾಳು ಮಾಡಲು ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸಬಹುದು. ನಿಮ್ಮ ಗುರಿ ಮೌನವಾಗಿ ಯಶಸ್ವಿಯಾದಾಗ ಜನರೇ ಮಾತನಾಡುತ್ತಾರೆ. 7. ಕಷ್ಟ ಏನೇ ಇರಲಿ ನೀವು ಸಂತೋಷವಾಗಿರಿ. ಜೀವನದಲ್ಲಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸಿ ಸಂತೋಷವಾಗಿರಿ. ನೀವು ಖುಷಿಯಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದರೆ ಇಂತಹ ಗೆಲುವು ನಿಮ್ಮ ಶತ್ರುವಿನ ಮುಂದೆ ಮತ್ತೊಂದಿಲ್ಲ. ಜಗಳ ಮಾಡಿ ಗೆಲ್ಲುವುದು ಸಾಮಾನ್ಯ, ಜಗಳ ಮಾಡದೆ ಗೆಲ್ಲುವುದು ಬುದ್ಧಿವಂತಿಕೆ. ಇದರಲ್ಲಿ ಯಾವ ಮಾರ್ಗ ಇಷ್ಟವಾಯಿತು ಕಾಮೆಂಟ್ ಮಾಡಿ.